ಆಯುಷ್ ಹಬ್ಬ ಸಮಿತಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳ ಆಯುಷ್ ಮಹಾವಿದ್ಯಾಲಯಗಳು, ವಿವಿಧ ಆಯುಷ್ ವೈದ್ಯ ಸಂಘಟನೆಗಳು ಹಾಗೂ ವೃತ್ತಿನಿರತ ಆಯುಷ್ ವೈದ್ಯರ ಸಂಯುಕ್ತ ಆಶ್ರಯದಲ್ಲಿ ಮಂಗಳೂರಿನ ಡಾಕ್ಟರ್ ಟಿಎಂಎ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಜನವರಿ 31 ಮತ್ತು ಫೆಬ್ರವರಿ 1ರಂದು ಆಯುಷ್ ಹಬ್ಬ 2026 ನಡೆಯಲಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಆಶಾ ಜ್ಯೋತಿ ರೈ ಮಾಲಾಟಿಯವರು ತಿಳಿಸಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜನವರಿ 31 ಮತ್ತು ಫೆಬ್ರವರಿ 1ರಂದು 2 ದಿನಗಳ ಭಾರತೀಯ ವೈದ್ಯ ಪದ್ಧತಿಗಳ ಮಹಾಸಂಭ್ರಮ ಆಯುಷ್ ಹಬ್ಬ 2026 ಹಲವು ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರ ಆರೋಗ್ಯದಲ್ಲಿ ಮಹತ್ತರವಾದ ಪ್ರಭಾವವನ್ನು ಬೀರಲಿದೆ ಎಂದು ತಿಳಿಸಿದರು. ಜನವರಿ 31ರಂದು ನಡೆಯುವ ಕಾರ್ಯಕ್ರಮಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಆಗಮಿಸಲಿದ್ದು ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಬೂರು, ಅತಿವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ, ಮೌಲಾನಾ ಅಬ್ದುಲ್ ಅಜೀಜ್ ದಾರಿಮಿ ಸಹಿತ ಈ ಭಾಗದ ಜನಪ್ರತಿನಿಧಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದರು. ಫೆಬ್ರವರಿ 1ರಂದು ಬೆಳಗ್ಗೆ 10:30ರಿಂದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ಘನ ಉಪಸ್ಥಿತಿಯಲ್ಲಿ ಆಯುಷ್ ವೈದ್ಯ ಪದ್ಧತಿಗಳ ಅಭ್ಯುದಯಕ್ಕಾಗಿ ಶ್ರಮಿಸುತ್ತಿರುವ ಹಾಗೂ ಸಮಾಜಮುಖಿ ಸೇವೆಗಳಲ್ಲಿ ತೊಡಗಿರುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭದಲ್ಲಿ ಆಯುಷ್ ರತ್ನ ಪ್ರಶಸ್ತಿಯನ್ನ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರಿಗೆ, ಆಯುಷ್ ವಿಭೂಷಣ ಪ್ರಶಸ್ತಿಯನ್ನ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ನೀಡಿ ಗೌರವಿಸಲಾಗುವುದು. ಆಯುಷ್ ಭೂಷಣ, ಶ್ರೀ ಆಯುಷ್ ಯುವ ಶ್ರೀ ಪ್ರಶಸ್ತಿಗಳು ವಿವಿಧ ಕ್ಷೇತ್ರಗಳ ಗಣ್ಯರಿಗೆ ನೀಡಿ ಅಭಿನಂದಿಸಲಾಗುವುದೆಂದು ಹೇಳಿದರು. ಆಯುಷ್ ಹಬ್ಬದಲ್ಲಿ ನಾವು ನಮ್ಮ ಮೇನ್ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ ಆಯುಷ್ ವೈದ್ಯಕೀಯ ಪದ್ಧತಿಗಳನ್ನು ಇನ್ನಷ್ಟು ನಾವು ಜನರಿಗೆ ಹತ್ತಿರ ತರಬೇಕು. ಆಯುಷ್ ಪದ್ಧತಿಗಳು ನಮ್ಮ ಜನರ ಫಸ್ಟ್ ಲೈನ್ ಆಫ್ ಮೆಡಿಕೇಶನ್ ಆಗಬೇಕು ಹೇಳುವಂತಹ ಒಂದು ಉದ್ದೇಶದಿಂದ ಈ ಆಯುಷ್ ಹಬ್ಬವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಪಬ್ಲಿಕ್ಗೆ ಉಚಿತವಾದಂತಹ ಪ್ರವೇಶ. ಪಬ್ಲಿಕ್ಗಾಗಿ ನಾವು ನಮ್ಮ ಯಾರೆಲ್ಲ ಸಾರ್ವಜನಿಕ, ನಮ್ಮ ಸಮಾಜ ಏನಿದೆ ಅದು ಬಂದು ಆಯುಷ್ನಲ್ಲಿ ಏನೆಲ್ಲ ಇದೆ ಹೇಳುವಂತಹ ವಿಷಯಗಳನ್ನು ನೋಡಬೇಕು ಹೇಳುವಂತಹ ಒಂದು ನಿಟ್ಟಿನಲ್ಲಿ ಈ ಆಯುಷ್ ಹಬ್ಬವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರೊಟ್ಟಿಗೆ ನಮಗೆ ವಿದ್ಯಾರ್ಥಿಗಳಿಗೆ, ಆಯುಷ್ ವಿದ್ಯಾರ್ಥಿಗಳಿಗೆ ಮತ್ತು ಆಯುಷ್ ಡಾಕ್ಟರ್ಸ್ಗಳಿಗೆ ನಾನಾ ರೀತಿಯ ಕಾರ್ಯಕ್ರಮಗಳಿವೆ. ಇಷ್ಟು ತನಕ ಈ ವಿಚಾರಗಳನ್ನೆಲ್ಲ ನಾವು ಆಗಲೇ ಮಂಡನೆ ಮಾಡಿದ್ದೇವೆ. ಆಯುಷ್ ಹಬ್ಬದ ಉದ್ಘಾಟನಾ ಸಮಾರಂಭ ದಿನಾಂಕ 31/1/26ರಂದು ಶನಿವಾರ ಟಿಎಂಎ ಪೈ ಹಾಲ್ನ ಮೇನ್ ಆಡಿಟೋರಿಯಂನಲ್ಲಿ 10:30 ಗಂಟೆಗೆ ನಡೆಯಲಿದೆ. ಉದ್ಘಾಟಕರಾಗಿ ನಮಗೆ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು ನಮಗೆ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾರೆ. ದಿವ್ಯ ಉಪಸ್ಥಿತಿಯಲ್ಲಿರ್ತಾರೆ ಪರಮ ಪೂಜ್ಯ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಮಠಾಧೀಶರು, ಕೊಂಡೆಯೂರು, ಉಪ್ಪಳ. ಮತ್ತು ಇನ್ನೊಬ್ಬರು ನಮಗೆ ದಿವ್ಯ ಉಪಸ್ಥಿತಿಯಲ್ಲಿ ನಮ್ಮ ಡಾಕ್ಟರ್ ಪೀಟರ್ ಪೌಲ್ ಸಲ್ದಾನಾ ಅವರು, ನಮ್ಮ ಬಿಷಪ್, ಮಂಗಳೂರಿನ ಬಿಷಪ್ ಆಗಿರುವ ಅವರು ಬರ್ತಾರೆ. ಮತ್ತು ಮೌಲಾನಾ ಅಬ್ದುಲ್ ಅಜೀಜ್ ದಾರಿಮಿ ಅವರ ಅಧ್ಯಕ್ಷರು, SYS ದಕ್ಷಿಣ ಕನ್ನಡ ಜಿಲ್ಲೆ. ಗೌರವ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು ಇರಲಿದ್ದಾರೆ. ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಸಚಿನ್ ಅಡ್ಕ ಅವರು ಮಾತನಾಡಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. 2 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು ನಡೆಯಲಿದ್ದು, ವೈಜ್ಞಾನಿಕ ಅಧಿವೇಶನ ಸೇರಿದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಹೇಳಿದರು. ಇದರೊಟ್ಟಿಗೆ ಮುಖ್ಯವಾಗಿ ನಮಗೆ ಸಹಯೋಗದೊಂದಿಗೆ ಎಲ್ಲ ಅಸೋಸಿಯೇಷನ್ಗಳು, ಅದರಲ್ಲಿ ಆಯುಷ್ ಫೌಂಡೇಶನ್ ಇರ್ಬೋದು, IHMA ಇರ್ಬೋದು, ಅಥವಾ ನಮ್ಮ ನ್ಯಾಚುರೋಪತಿ ಅಸೋಸಿಯೇಷನ್ ಇರ್ಬೋದು, ನಮ್ಮ ನೀಮಾ ಅಸೋಸಿಯೇಷನ್ ಇರ್ಬೋದು, ಆಯುಷ್ ಫೆಡರೇಷನ್ ಇರ್ಬೋದು, ಅದೇ ರೀತಿ ಕೆಲವು ಆಯುರ್ವೇದ ರಿಲೇಟೆಡ್ ಇರುವಂತಹ ಅಸೋಸಿಯೇಷನ್ಗಳು ಎಲ್ಲ ಸೇರಿ ನಾವು ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಗುವಂಥದ್ದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಆಯುಷ್ ಸಿಸ್ಟಮ್ ಜನಗಳಿಗೆ ಹತ್ತಿರ ಆಗ್ಬೇಕು ಅಂತ ಹೇಳುವಂತ ಒಂದೇ ಒಂದು ಧ್ಯೇಯದ ಮೂಲಕ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾವೆಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡುವವರು, ಆ ವೈದ್ಯಕೀಯ ಕೆಲಸ ಮಾಡಿಕೊಂಡು ಇದೊಂದು ಅಸೋಸಿಯೇಷನ್ ಮಾಡಿಕೊಂಡು ನಾವು ಮಾಡುವಂತ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ಸಹಕಾರ ಬೇಕು. ನಮ್ಮ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ಸಫಲ ಆಗ್ಬೇಕು ಅಂತ ಹೇಳಿದ್ರೆ ಅದು ಜನಗಳು ಬರಬೇಕು.
ನಮ್ಮ ಕಾರ್ಯಕ್ರಮಕ್ಕೆ ಜನಗಳು ಬರಬೇಕಾದ್ರೆ ಖಂಡಿತವಾಗಿ ನಿಮ್ಮ ಸಹಕಾರ ಏನಿದೆ, ನಮ್ಮ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ನೀವು ಜನಗಳಿಗೆ ಹತ್ತಿರ ಎಷ್ಟು ತಗೊಂಡು ಹೋಗ್ತೀರಿ, ಖಂಡಿತವಾಗಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಕಾರ್ಯಕ್ರಮಕ್ಕೆ ಬಂದವರಿಗೆ ಖಂಡಿತವಾಗಿ ಅವರಿಗೆ ಒಂದು ಖುಷಿ ಸಿಗುವಂತ ಅಥವಾ ಅಲ್ಲಿ ಏನೋ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಆರೋಗ್ಯದ ಬಗ್ಗೆ ಇರಬಹುದು ಅಥವಾ ಸಾವಯವ ಇರಬಹುದು, ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅವರಿಗೆ ಏನು ಸಿಗ್ತದೆ ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸೊ ಖಂಡಿತವಾಗಿ ಜನಗಳು ಬರಬೇಕು, ಬಂದು ಈ ಕಾರ್ಯಕ್ರಮಕ್ಕೆ ಬೆನ್ನು ತಟ್ಟಬೇಕು ಅಂತ ಹೇಳಿ ಈ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಕೇಶವ್ ಪಿಕೆ, ಸದಸ್ಯರಾದ ಡಾಕ್ಟರ್ ಪ್ರವೀಣ್ ರೈ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.